ಇಡಿ ದಾಳಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ 3 ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಏನ್ ಸೂಚನೆ ಇದೆ, ದಾಳಿ ಉದ್ದೇಶ ಏನು ಅಂತ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ 3 ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ ಅಂತ ಅವರು ಹೇಳಿದ್ದಾರೆ. ನಾನು ಕಾನೂನಿಗೆ ಗೌರವ ಕೊಡುತ್ತಾ ಬಂದಿದ್ದೇನೆ. ತನಿಖೆಗೆ ಎಲ್ಲ ಸಹಕಾರವನ್ನ ಕೊಡ್ತೇವೆ, ಏನ್ ಬೇಕಾದ್ರೂ ಪರಿಶೀಲನೆ ಮಾಡ್ಲಿ ಅಂತ ಕೂಡ ಹೇಳಿದ್ರು. ರಣ್ಯಾರಾವ್ ಲಿಂಕ್ ಬಗ್ಗೆ ನನಗೆ ಗೊತ್ತಿಲ್ಲ, ದಲಿತ ಅಂತ ಇಡಿ ದಾಳಿ ಮಾಡಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ನಿನ್ನೆಲ್ಲ ಕಾಂಗ್ರೆಸ್ ನಾಯಕರು ದಲಿತ ದಲಿತ ಅಂತ ಗುರಾಣಿ ಇಟ್ಕೊಂಡು ಓಡಾಡ್ಬಿಟ್ಟು ಪರಮೇಶ್ವರ್ ಅವರ ವಿಚಾರದಲ್ಲಿ ಯಾರಿಗೆ ದಾಳಿ ಮಾಡಬೇಕು ಅಂತ ಹೇಳ್ಬಿಡ್ಬೇಕಪ್ಪ ಸಿದ್ದರಾಮಯ್ಯನವರು ಹಿಂಗೆ ಹಿಂದುಳಿದ ವರ್ಗದ ನಾಯಕ ಅಂತ ನನ್ನ ಮೇಲೆ ದಾಳಿ ಮಾಡ್ಲಾಗ್ತದೆ, ಅಂದ್ರೆ ಆರೋಪಗಳನ್ನ ಮಾಡ್ಲಾಗ್ತದೆ ಅಂತ ಅದೊಂದು ಗುರಾಣಿ ಇಟ್ಕೊಂಡು ಓಡಾಡ್ತಾ ಇದ್ರು, ಅದನ್ನ ಇಟ್ಕೊಂಡು ಮಾತನಾಡ್ತಾ ಇದ್ರು ಯಾವಾಗಲೂ. ಒಟ್ಟಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ಆ ವಿಚಾರಕ್ಕೆ ನೋಡೋದಾದ್ರೆ ಸಿದ್ದರಾಮಯ್ಯನವ್ರ ಮಾತಿನ ಪ್ರಕಾರ ಈಗ ಪರಮೇಶ್ವರ್ ಅವರ ಮೇಲೆ ದಾಳಿ ಆದ್ರೆ ಆತ ದಲಿತ ಮಾಡಂಗಿಲ್ಲ, ಅವ್ರ ಮೇಲೆ ಏನಾದ್ರೂ IT ರೇಡ್ ಆದ್ರೆ ನಾನು ಹಿಂದುಳಿದ ವರ್ಗದ ನಾಯಕ, ಸೊ ಹೀಗಾಗಿ ನನ್ನನ್ನು ಮುಟ್ಟಂಗಿಲ್ಲ. ಇನ್ನ ಒಕ್ಕಲಿಗ ನಾಯಕರ ಮೇಲಾದ್ರೆ ಒಕ್ಕಲಿಗ ನಾಯಕ ಅವನ್ನ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ಅಂತಾರೆ. ಯಾರ ಮೇಲೆ ಹಾಗಾದ್ರೆ ದಾಳಿ ಮಾಡಬೇಕು ಗೊತ್ತಿಲ್ಲ ಕಾಂಗ್ರೆಸ್ನವರ ಪ್ರಕಾರ ನೋಡೋದಾದ್ರೆ. ನಾ ಬೆಂಗಳೂರಿನಲ್ಲಂತೂ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು, ನಾನು ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ ಅವರೇನು ದಾಳಿ ಮಾಡಿಲ್ಲ ಅಂತ ಅನ್ಸುತ್ತೆ ಅಂತ ಅವರ ಸ್ಟೇಟ್ಮೆಂಟ್ಗಳಿಗೆ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ನನಗೆ ಗೊತ್ತಾದ ಮೇಲೆ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ, ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಉದ್ದೇಶ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಒಂದೇ, ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು. ಅಲ್ಲ, ಅವ್ರು ಮಾಡಲಿ, ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ. ನನಗದು ಗೊತ್ತಿಲ್ಲ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇಡಿ ಸುಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಭೇಟಿಯಾದ ಗೃಹ ಸಚಿವ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಜೊತೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇಡಿ ಒಳ ಸುಳಿಯಲ್ಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಏನಾಗುತ್ತೋ ಗೊತ್ತಿಲ್ಲ, ಏನ್ ದಾಳಿ ಮಾಡಿದ ತಕ್ಷಣ ಏನೋ ಆಗ್ಬಿಟ್ಟಿದೆ ಅಂತಲ್ಲ, ಬಟ್ ಅಲ್ಲಿ ಏನ್ ಮಾಹಿತಿ ಸಿಗುತ್ತೆ ಅನ್ನುವಂಥ ಆಧಾರದ ಮೇಲೆ ಸಂಕಷ್ಟಗಳು ಕಂಟಕಗಳು ಎದುರಾಗುತ್ತೆ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಅವರ ಜೊತೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಇಡಿ ದಾಳಿ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿರುವಂತದ್ದು ಪರಮೇಶ್ವರ್. ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪರಂಗೆ ಇಡಿ ಕಂಟಕವಾದ್ರೆ ಮುಂದೇನು ಎಂಬ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈಗ ಇಡಿ ಏನಾದರೂ ಕಂಟಕ ಎದುರಾದ್ರೆ, ಅಲ್ಲಿ ಏನಾದರೂ ಗೋಲ್ಮಾಲ್ ಆಗಿರುವಂತ ವಿಚಾರ ಅಕಸ್ಮಾತ್ ಬೆಳಕಿಗೆ ಬಂದ್ರೆ, ಅಲ್ಲಿ ಆಗಿದೆ ಅನ್ನುವಂಥ ಏನು ಆರೋಪಗಳಿದಾವೆ, ಆ ಆರೋಪಗಳಿಗೆ ತಕ್ಕಂತೆ ಏನಾದರೂ ಡಾಕ್ಯುಮೆಂಟ್ಸ್ಗಳಲ್ಲಿ ವ್ಯತ್ಯಾಸ ಏನಾದರೂ ಇದ್ದರೆ, ಅದೇನಾದರೂ ಪರಮೇಶ್ವರ್ ಅವರಿಗೆ ಕಂಟಕ ಆದಂಥ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಲಾಗ್ತಾ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮಹದೇವಪ್ಪ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರೂ ಈಗ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ.